ಇವತ್ತಿನ ದಿವಸ ವರ್ಷದ ಮೊದಲನೇ ಹುಣ್ಣಿಮೆ, ಹಾಗೆ ಭೋಗಿ ಹಬ್ಬ ಕೂಡ ಬಂದಿದೆ. ಹಾಗೆ ಈ ಹುಣ್ಣಿಮೆಗೆ ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಅಂತಲೂ ಕೂಡ ಕರೆಯಲಾಗುತ್ತೆ. ಹಾಗೆ ಈ ಹುಣ್ಣಿಮೆಯ ವಿಶೇಷತೆ ಏನಂದರೆ ಸುಮಾರು 144 ವರ್ಷಗಳ ನಂತರ ಬರುತ್ತಿರುವ ಹುಣ್ಣಿಮೆ. ಇವತ್ತಿನ ದಿವಸ ಆದಷ್ಟು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದರಲ್ಲೂ ಬನಶಂಕರಿ ದೇವಿಗೆ ಪೂಜೆ ಮಾಡಿ ನಿಂಬೆಹಣ್ಣಿನ ದೀಪನ ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠ. ಇವತ್ತಿನ ದಿವಸದಂತೂ ಈ ಸಿಂಪಲ್ ಆದ 2 ರೆಮಿಡಿನ ಮಾಡಿ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ದೇವಿನ ಒಲಿಸ್ಕೋಬಹುದು. ಹಾಗೆ ಯಾವುದಾದ್ರೂ ಫೈನಾನ್ಷಿಯಲ್ ಬ್ಲಾಕೇಜಸ್ ಇದ್ರೂ ಕಮ್ಮಿ ಆಗುತ್ತೆ. ಸೊ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಹುಣ್ಣಿಮೆಯ ದಿವಸದಂತೂ ಒಂದು ಕಲ್ಲುಪ್ಪಿನ ಪ್ಯಾಕೆಟ್ನ ಕೊಂಡ್ಕೊಂಡು ಮನೆಗೆ ತೊಗೊಂಡು ಬನ್ನಿ. ಅದರ ಜೊತೆಗೆ ಮಹಾಲಕ್ಷ್ಮಿ ದೇವಿಯು ಸಹ ಮನೆ ಒಳಗಡೆ ಕಾಲಿಡ್ತಾಳೆ ಅಂತ ಹೇಳ್ತಾರೆ. ಹಾಗೆ ಒಂದು ಕೆಂಪು ಬಟ್ಟೆನ ತಗೊಂಡು ಅದರ ಒಳಗಡೆ ಕಲ್ಲುಪ್ಪಿನ ಹಾಕಿ ಇಡೀ ಮನೆಗೆ ತೋರಿಸಿ ಅದನ್ನು ದೃಷ್ಟಿ ತೆಗ್ದು ಬಾಗಿಲಿಗೆ ಕಟ್ಟಿ. ಸೊ ಈ ಥರ ಮಾಡಿದ್ರೆ ನಮಗಾಗಿರ್ಬೋದು, ಮನೆಗಾಗಿರ್ಬೋದು ಯಾವುದೇ ಥರ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ರಿಮೂವ್ ಆಗುತ್ತೆ. ಸೊ ಈ ಕೆಲಸನ ನೀವು ಹುಣ್ಣಿಮೆಯ ದಿವಸದಂತೆ ಮಾಡಬೇಕು. ವಿಡಿಯೋ